गल्लीतील छोट्या व्यावसायिकच्या वतीने सत्कार करण्यात आला. वायनाड लोकसभा निवडणुकीत प्रियंका गांधीच्या विजयी निमित्त सत्कार. धनराज ताळंबपल्ली यांच्या हस्ते सभासदांना प्रमाणपत्र देण्यात आले. बसवकल्याण येथील काँग्रेसचे नेते धनराज ताळंबपल्ली जनसंपर्क कार्यालयात रविवारी गल्ली बोळातील छोट्या व्यावसायिकच्या वतीने वायनाड लोकसभा निवडणुकीत प्रियंका गांधी यांचा प्रचार करून त्यांना भरघोस मतांनी विजयी करून आल्यामुळे धनराज ताळंबपल्ली यांचा भव्य सत्कार करण्यात आला. गल्ली बोळातील छोट्या व्यावसायिक जिल्हा अध्यक्ष राजकुमार मोरे, उपाध्यक्ष सय्यद मस्तान पटेल, महिला जिल्हा अध्यक्ष राजेश्वरी मोरे, उपाध्यक्ष सय्यद खाजा, सेक्रेटरी शाहीन सुलताना, तालुका अध्यक्ष पिंटू कांबळे, उपाध्यक्ष ग्रामीण सागर रायगोळ, सिटी अध्यक्ष अल्ताफ हुसेन, उपाध्यक्ष हारून रशीद. यावेळी अर्जुन कणक व धनराज ताळंबपल्ली यांच्या हस्ते सभासदांना प्रमाणपत्र देण्यात आले. यावेळी गल्ली बोळातील छोट्या व्यावसायिक व काँग्रेस पक्षाचे प्रमुख कार्यकर्ते उपस्थित होते. ಪಕ್ಷದ ಕೂಡ ಮೊಟ್ಟ ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷದವರು ಈ ಬೀದಿ ಬದಿ ವ್ಯಾಪಾರದ ಒಂದು ಸಂಸ್ಥೆ ಮಾಡಿದಾರ. ಅದಕ್ಕೆ ನಾವು ಕೂಡ ನಮ್ಮ ಪಕ್ಷದ ಗುರಿಯಾಗಿರುತ್ತೆ ನಾನು ಭಾಳ ಪ್ರತಿಯಿಂದ ಮನವಿ ಮಾಡ್ತೇನೆ. ಯಾರೇ ಹಸುವಾದಾಗ ಯಾರು ಊಟ ಕೊಡ್ತಾರ ಅವರಿಗೆಲ್ಲರೂ ಚಾನ್ಸ್ ನಿಮಗೂ ಕೂಡ ಈ ನಮ್ಮ ಕಾಂಗ್ರೆಸ್ ಪಕ್ಷ ನಿಮಗೆ ಬಲಪಡಿಸದ ಒಂದು ಸಣ್ಣ ಪುಟ್ಟ ಯಾರೇ ಪೊಲೀಸ್ ರೇಖೆ ಮಾಡಿದ್ರು ಅವರು ಕೂಡ ತಮ್ಮವ್ರಿಗೆ ಹೇಳಿದ್ರೆ ಅಂತ ಅವ್ರಿಗೆ ಇಮಿಡಿಯೇಟ್ ಅವ್ರು ಸರಿಪಡಿಸ್ತಾರೆ. ಎಲ್ಲಿ ಟ್ರ್ಯಾಕ್ ಮೇಲೆ ಕರೆಕ್ಟಾಗಿ ಹೋಗಲ್ಲ ಅಲ್ಲಿವರೆಗೆ ನಾವು ಸರ್ಕಾರಿ ಯೋಜನೆಗಳು ಸದುಪಯೋಗ ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಎಲ್ಲರೂ ಒಂದು ಮಾತು ಹೇಳೋದಕ್ಕಿಂತ ಆ ಕೃತಿಯಲ್ಲಿ ಬಂದ್ರೆ ಅದು ಜೀವನ ಸಾರ್ಥಕ ಆಯ್ತದ. ಅದಕ್ಕೆ ನಾನು ರಾಜ್ಕುಮಾರ್ ಮೋರೆಯವರಿಗಾಗಲಿ ಪಿಂಟು ಕಾಂಬಳೆಯವರಿಗಾಗಲಿ ನೀವು ಸತತವಾಗಿ ತಿಂಗಳಿಗಾಗಲಿ 2 ತಿಂಗಳಿಗಾಗಲಿ 3 ತಿಂಗಳಿಗಾಗಲಿ ಈ ನೀವು ನಮ್ಮ ಆಫೀಸು ಸದುಪಯೋಗ ಕೊಡ್ಬೇಕು. ಯಾಕೆಂದ್ರೆ ಕಾಂಗ್ರೆಸ್ ಆಫೀಸ್ ಇದೆ, ಜನರ ಸೇವೆಯಲ್ಲಿದ್ದೀವಿ ನೀವು ಕೂಡ ಅದೇ ಸೇವೆ ಮಾಡ್ಬೇಕಮ್ಮ ಉದ್ದೇಶದಿಂದ ನಾವೆಲ್ಲ ಮಾಡ್ತಾ ಇದ್ದೀವಿ. ನಾವು ಭೇದ ಭಾವನೆ ನಮ್ಮಲ್ಲಿ ಏನೂ ಇಲ್ಲ. ಅದಕ್ಕೆ ನಾವು ಯಾವಾಗಲೂ ಜನರಿಗೋಸ್ಕರ ನಾವು ದುಡಿಲಿಕ್ಕೆ ಬಂದಿವಿ, ಅವರಿಗೆ ಬೆನ್ನೆಲುಬಾಗಿ ನಿಲ್ಲಲಿಕ್ಕೆ ನಾವು ಬಂದಿದ್ವಿ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡಿ ಸತತವಾಗಿ ಪ್ರಯತ್ನ ಮಾಡಿ 3.5 ವರ್ಷ ನಮ್ಮ ಸರ್ಕಾರ ಇದೆ, ಸರ್ಕಾರದ ಏನೇನು ಯೋಜನೆಗಳಿದೆ ಮತ್ತು ಕೂಡ ನಮ್ಮ ನಾಯಕರು ಹೇಳೋದು ನಿಮಗೆ ನಮ್ಮ ಮಕ್ಕಳಿಗೂ ಕೂಡ ಏನಾದರೂ ಒಳ್ಳೆ ಉನ್ನತ ಶಿಕ್ಷಣಕ್ಕೋಸ್ಕರ ಕೂಡ ಸರ್ಕಾರ ದುಡ್ಡು ಕೊಡುತ್ತೆ. ಅದು ಕೂಡ ಮತ್ತೆ ಪ್ರತಿಯೊಂದು ಸಮಾಜಕ್ಕೋಸ್ಕರ ಇವತ್ತು ನೀವು ಯಾವುದೇ ಉಪಾರ ಸಂಘ ಇರ್ಬೋದು, ಶ್ವೇತಾ ಸಮಾಜ ಇರ್ಬೋದು, ಪ್ರತಿಯೊಂದು ಕೂಡ ಮೈನಾರಿಟಿ ಇರ್ಬೋದು, SC ST ಇರ್ಬೋದು, ನೀವು ಪ್ರತಿಯೊಂದು ಬ್ರಾಹ್ಮಣ ಸಮಾಜ ಅವರಿಗೂ ಕರ್ಕೊಂಡು ಹೋಗಿದ್ದೇನೆ. ಪ್ರತಿಯೊಂದು ಸಮಾಜಕ್ಕೂ ಕೂಡ ಒಂದೊಂದು ಡಿಪಾರ್ಟ್ಮೆಂಟ್ಗಳು ಕೂಡ ಸರ್ಕಾರದಲ್ಲಿ ಇದೆ. ಅದಕ್ಕೆ ತಾವೆಲ್ಲ ಯಾವಾಗ ನೀವು ಅಪ್ಲೈ ಮಾಡಿಲ್ಲ ಅಂದ್ರೆ ನಾವು ಏನು ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ನಾವೆಲ್ಲ ಸಪೋರ್ಟ್ ಮಾಡಬೇಕು. ಇಷ್ಟು ಜನರಿಗೆ ಅಪ್ಲೈ ಮಾಡಿದಾರೆ ಅಂತ ಹೇಳಿ ನಿಮಗೆಲ್ಲ ಕೆಲಸಗಳು ನಾವು ಮಾಡಿಕೊಡ್ತೇವೆ ಅಂತ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಭರವಸೆ ಕೊಡ್ತಾ ಇದ್ದೀನಿ. ಇವತ್ತು ಬೀದಿ ಬದಿ ವ್ಯಾಪಾರಿ ಅಂದ್ರೆ ಬಹಳಷ್ಟು ಅವ್ರ ಬಗ್ಗೆ ಚಿಂತನೆ ಮಾಡೋದಿಲ್ಲ. ಮೊದಲಿಗೆ ಕಾಂಗ್ರೆಸ್ ಕಾರ್ಯಕರ್ತ ಅಂತಾನೆ ಹೇಳ್ತಾರೆ. ಮತ್ತು ಇವತ್ತು ನಮ್ಮ ಜಿಲ್ಲೆಯ ಮಿನಿಸ್ಟರ್ ಈಶ್ವರ್ ಖಂಡ್ರೆ ಸಾಹೇಬರು ನಮಗೆ ಬೆಂಗಳೂರಿನಲ್ಲಿ ಕರೆದು ಜಿಲ್ಲಾ ಅಧ್ಯಕ್ಷರನ್ನು ಆಯ್ತಿದ್ದಾರೆ. ಇವತ್ತು ಬೀದರ್ ಜಿಲ್ಲೆಯಲ್ಲಿ ಎಲ್ಲಾ ಬೀದಿ ಬದಿ ವ್ಯಾಪಾರಿಗೆ ಒಗ್ಗೂಡಿಸಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸುವುದಕ್ಕೆ ಇವತ್ತು ಇದೊಂದು ಸಂಘ ಮಾಡಿದ್ದಾರೆ. ಈ ಬೀದಿ ಬದಿ ವ್ಯಾಪಾರಿಗಳಿಗೆ ತಮ್ಮಿಂದ ಈಗ ನಗರಸಭೆಯ ಸದಸ್ಯರಿದ್ದಾರೆ.